Welcome to MSS Digital Learning Group. We had started with first lesson crop production and management. And we had seen what are autotrophs, what are heterotrophs, what is photosynthesis, and also we have learned that all living organisms require food. Why do we have to eat food? We already know that energy from the food is utilized by organisms. This information have been discussed in last video. My dear students, ನಾವು ಲಾಸ್ಟ್ ವಿಡಿಯೋಲಿ ಬಯಾಲಜಿಯಲ್ಲಿ ಫಸ್ಟ್ ಲೆಸನ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ ಲೆಸನ್ನಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಿದ್ರಿ ಅಂದರೆ ಆಟೋಟ್ರೋಪ್ಸ್ ಅಂದರೆ ಏನು, ಹೆಟೆರೋಟ್ರೋಪ್ಸ್ ಅಂದರೆ ಏನು, ಫೋಟೋಸಿಂಥಸಿಸ್ ಅಂದರೆ ಏನು, ಮತ್ತೆಲ್ಲ ಲಿವಿಂಗ್ ಆರ್ಗನಿಸಮ್ಸ್ಗೆ ಫುಡ್ ಬೇಕು, ಫುಡ್ಡಿಂದ ಎನರ್ಜಿ ಬರುತ್ತೆ ಅಂತ ನಾವೇನು ಮಾಡಿದ್ರಿ, ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ರಿ. ಈ ಒಂದು ಡಿಸ್ಕಷನ್ ಅಲ್ಲಿ ನಾವು ಇದನ್ನ ಡಿಸ್ಕಸ್ ಮಾಡಿದ್ರಿ. ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ವಿ ಆಲ್ ನೀಡ್ ಫುಡ್. ಹೌ ಕ್ಯಾನ್ ವಿ ಪ್ರೊವೈಡ್ ಫುಡ್ ಟು ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಇನ್ ಅವರ್ ಕಂಟ್ರಿ. ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀರಿ ಅಂದರೆ, ನಮ್ಮೆಲ್ಲರಿಗೂ ಸಹ ಫುಡ್ ಬೇಕು. ನಮ್ಮ ಇಂಡಿಯಾ ಅಲ್ಲಿ ಇಷ್ಟು ಲಾರ್ಜ್ ಪಾಪ್ಯುಲೇಷನ್ ಇರೋದ್ರಿಂದ ಯಾವ ರೀತಿ ಫುಡ್ಡನ್ನ ಪ್ರೊವೈಡ್ ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡೋಣ. ಹೌ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಟು ಇಂಪ್ರೂವ್ ದ ಫುಡ್ ಪ್ರೊಡಕ್ಷನ್. ವಿ ನೋ ದಟ್ ಇಂಡಿಯಾ ಈಸ್ ಪಾಪ್ಯುಲೇಟೆಡ್ ಕಂಟ್ರಿ. We have huge population in our country. We have to produce a food in a larger scale. Then what are all necessary to increase and to produce the food in a larger scale? The regular production must be there. Means regularly the productivity has to be done. And proper management. So basically the production will be done by the farmer, but management will not be proper. So both are very important. That is regular production and proper management. And also the proper distribution of food must be done. So when we follow these three methods, say in somewhat we can manage or we can fulfill the need of people for the sake of food. So we are going to discuss what are all the agricultural practices to fulfill the need of people. So means what we have to do fulfill the need of people. So before going to discuss all this, first we must know the meaning of agriculture. What is mean by agriculture? My dear students, ನಾನು ಈಗಾಗಲೇ ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ ಅಂತ. ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ನಾವು ಫುಡ್ಡನ್ನು ಯಾವ ರೀತಿ ಪ್ರೊವೈಡ್ ಮಾಡಬೇಕು, ಅಷ್ಟು ಜನಕ್ಕೂ ಸಹ ಫುಡ್ಡನ್ನು ನಾವು ಯಾವ ರೀತಿ ಪ್ರೊವೈಡ್ ಮಾಡಬೇಕು, ಈ ಒಂದು ಮೇಯ್ನ್ ಆಗಿ ನಾವು 3 ಇಂಪಾರ್ಟೆಂಟ್ ಸ್ಟೆಪ್ಸನ್ನ ಫಾಲೋ ಮಾಡಿದಾಗ ಅವು ಯಾವ್ಯಾವುದು ಇಂಪಾರ್ಟೆಂಟ್ ಸ್ಟೆಪ್ಸು ಅಂತಂದರೆ, ಫಸ್ಟ್ ಸ್ಟೆಪ್ಪು ರೆಗ್ಯುಲರ್ ಪ್ರೊಡಕ್ಷನ್. ಈ ಒಂದು ಫಾರ್ಮರ್ ಈ ಫುಡ್ ಪ್ರೊಡಕ್ಷನ್ ಮಾಡ್ತಾರೆ. ಫಾರ್ಮರ್ ಬರೀ ಏನು ಮಾಡ್ತಾರೆ ಅಂತಂದರೆ ಫುಡ್ಡನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಆದರೆ ಮ್ಯಾನೇಜ್ ಅವ್ರು ಮಾಡಲ್ಲ. ಫಸ್ಟ್ ಸ್ಟೆಪ್ಪು ರೆಗ್ಯುಲರ್ ಪ್ರೊಡಕ್ಷನ್. ಸೆಕೆಂಡ್ ಸ್ಟೆಪ್ ಯಾವುದು ಅಂತಂದರೆ ಪ್ರಾಪರ್ ಮ್ಯಾನೇಜ್ಮೆಂಟ್. ಫಸ್ಟ್ ಸ್ಟೆಪ್ಪು ರೆಗ್ಯುಲರ್ ಪ್ರೊಡಕ್ಷನ್, ಏನು ಅವರು ಪ್ರೊಡ್ಯೂಸ್ ಮಾಡಿರ್ತಾರೋ ಅದನ್ನು ನಾವು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಬೇಕು. ಈ ಎರಡೂದ್ರ ಜೊತೆಗೆ ಇನ್ನೂ ಒಂದು ಸ್ಟೆಪ್ಪು ಡಿಸ್ಟ್ರಿಬ್ಯೂಷನ್ ಈಸ್ ಆಲ್ಸೋ ನೆಸಸರಿ. ಈ 3 ಸ್ಟೆಪ್ಸನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಿದಾಗ ನಾವು ಅವಾಗ ಫುಡ್ಡನ್ನು ಈಸಿಯಾಗಿ ಸಪ್ಲೈ ಮಾಡ್ಬೋದು, ಪ್ರೊವೈಡ್ ಮಾಡ್ಬೋದು. ಇದಕ್ಕಿಂತ ಮುಂಚೆ ನಾವು ವಾಟ್ ಈಸ್ ಮೀನ್ ಬೈ ಅಗ್ರಿಕಲ್ಚರ್. Agriculture means the science or practice of farming, including cultivation of the soil for the growing of crops and the rearing of animals to provide food, wool and other products. Do you know how it started? Agriculture ಹೆಂಗ್ ಸ್ಟಾರ್ಟ್ ಆಯಿತು ಗೊತ್ತಾ ಮಕ್ಕಳ? Till 10,000 BC,
People were nomadic, means they don't know how exactly the food has to be prepared or how the food is to be synthesized. They were wandering in groups from one place to another place in search of food and shelter. They ate raw fruits and vegetables and started hunting animals for food. Later, they could cultivate land and produce rice, wheat, and other food crops. So then they started the agriculture. My dear students, ಫಸ್ಟ್ ವ್ಯವಸಾಯ ಹೆಂಗೆ ಪ್ರಾರಂಭ ಆಯಿತು, ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ 10,000 BC ಪೀಪಲ್ ವೇರ್ ನೊಮ್ಯಾಡಿಕ್. ಅಲ್ಲಿನ ಜನರು ಆ 10,000 BC ವರೆಗೂ ಸಹ ಜನರು ಅಲಮಾರಿಗಳಾಗಿದ್ರು. ಆಹಾರಕ್ಕೋಸ್ಕರ ಮತ್ತು ಅವರು ಇರುವಂತಹ ಸ್ಥಳಕ್ಕೋಸ್ಕರ ಗುಂಪುಗಳಾಗಿ ಹುಡುಕಾಡಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲೆದಾಡ್ತಾ ಇದ್ರು. ಅವ್ರನ್ನೇ ಅಲಮಾರಿಗಳು ಅಂತ ಕರೆಯೋದು, ನೊಮ್ಯಾಡಿಕ್ ಅಂತ ಕರೆಯೋದು. ಅವರು ಹಣ್ಣುಗಳು ಮತ್ತೆ ತರಕಾರಿಗಳು ಹಸಿಯಾಗೇ ತಿಂತಾ ಇದ್ರು. ಮತ್ತೆ ಅದಾದ ನಂತರ ಪ್ರಾಣಿಗಳನ್ನ ಬೇಟೆ ಆಡಿ ತಿಂತಾ ಇದ್ರು. ಅವರು ಬೇಟೆ ಮಾಡಿ ತಿಂತಾ ಇದ್ರು. ಅದಾದ ಮೇಲೆ ಅವರು ವ್ಯವಸಾಯ ಮಾಡೋದಿಕ್ಕೆ ಪ್ರಾರಂಭಿಸ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಭತ್ತ ಅಂತೆ, ಗೋಧಿ ಅಂತೆ, ಮತ್ತೆ ಎಲ್ಲ ಬೇರೆ ಬೇರೆ ಫುಡ್ ಪ್ರಾಡಕ್ಟ್ಸ್ ಅನ್ನ ಬೆಳೆಯೋದಿಕ್ಕೆ, ಫುಡ್ ಕ್ರಾಪ್ಸ್ ಅನ್ನ ಬೆಳೆಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ವ್ಯವಸಾಯ ಸ್ಟಾರ್ಟ್ ಆಗಿದ್ದು. Then, what is this? What is a crop? When plants of the same kind are cultivated at one place on a large scale, it is called crop. For example, crop of wheat means that all the plants grown in a field are that of wheat. ಕ್ರಾಪ್ ಅಂತಂದ್ರೆ ಏನು ಅಂತಂದ್ರೆ ಬೆಳೆ. ಬೆಳೆ ಅಂತಂದ್ರೆ ಒಂದೇ ಸ್ಥಳದಲ್ಲಿ ಸೇಮ್ ಪ್ಲಾಂಟ್ಸ್ ಲಾರ್ಜ್ ಸ್ಕೇಲಲ್ಲಿ ಕಲ್ಟಿವೇಟ್ ಮಾಡೋ ವ್ಯವಸಾಯಕ್ಕೆ ನಾವೇನಂತ ಕರೆಯೋದು ಅಂದ್ರೆ ಕ್ರಾಪ್ ಅಂದ್ರೆ ಬೆಳೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಒಂದೇ ಜಮೀನಲ್ಲಿ ಎಲ್ಲ ಪ್ಲಾಂಟ್ಸು ಸಹ ವೀಟ್ ಪ್ಲಾಂಟ್ಸೇ ಆಗಿರಬೇಕು. ಅದನ್ನೇ ನಾವೇನಂತ ಕರೆಯೋದು, ಕ್ರಾಪ್ ಅಂತ ಕರೆಯೋದು. Okay, my dear students, you already know that crops are of different types like cereals, vegetables and fruits. These can be classified on the basis of the season in which they grow. India is a vast country. The climatic conditions like temperature, humidity and rainfall vary from one region to another. Accordingly, there is a rich variety of crops grown in different parts of the country. Despite this diversity, two broad cropping patterns can be identified. These are kharif crops and rabi crops. My dear students, ನಮ್ಮ ಒಂದು ಭಾರತ ತುಂಬ ವಿಶಾಲವಾಗಿರುವಂತಹ ಒಂದು ದೇಶ. ಅದರಲ್ಲಿ ಈ ಒಂದು ಬೆಳೆಗಳನ್ನು ಸಾಮಾನ್ಯವಾಗಿ ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು ಎಷ್ಟೆಲ್ಲ ಡಿಫ್ರೆಂಟ್ ಆಗಿ ನಾವು ಪ್ರೊಡ್ಯೂಸ್ ಮಾಡ್ತಿರೋ ಅವೆಲ್ಲ ಸಹ ಒಂದು ದ ಬೇಸಿಸ್ ಆಫ್ ಸೀಸನ್ ಒಂದು ಆಧಾರದ ಮೇಲೆ ನಾವು ಅದನ್ನು ಕ್ಲಾಸಿಫೈ ಮಾಡಿದ್ದೀರಿ. ಫಾರ್ ಎಕ್ಸಾಂಪಲ್, ಟೆಂಪರೇಚರ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟೆಂಪರೇಚರ್ ವೇರಿ ಇರುತ್ತೆ, ಹ್ಯುಮಿಡಿಟಿ ವೇರಿ ಇರುತ್ತೆ, ರೈನ್ಫಾಲ್ ವೇರಿ ಇರುತ್ತೆ. ಈಗ ಕ್ಲೈಮ್ಯಾಟಿಕ್ ಕಂಡೀಷನ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ವೇರಿ ಇರುತ್ತೆ. ಆ ಒಂದು ಸೀಸನ್ ಒಂದು ಬೇಸಿಸ್ ಮೇಲೆ ನಾವು ಮೇಯ್ನ್ ಆಗಿ 2 ಕ್ರಾಪ್ಸ್ ಆಗಿ ಡಿವೈಡ್ ಮಾಡಿದ್ದೀರಿ. ಅವು ಯಾವ್ದ್ಯಾವುದು ಅಂತಂದ್ರೆ, ಫಸ್ಟ್ ಒನ್ ಖಾರಿಫ್ ಕ್ರಾಪ್ಸ್ ಅಂಡ್ ರಾಬಿ ಕ್ರಾಪ್ಸ್. ಫಸ್ಟ್ ಆಫ್ ಆಲ್,
What is mean by ಖಾರಿಫ್ crops? ಖಾರಿಫ್ crops ಅಂದ್ರೆ ಏನು? The crops which are sown in the rainy season are called ಖಾರಿಫ್ crops. The rainy season in India is generally from June to September. For example, paddy, maize, soybean, groundnut and cotton are ಖಾರಿಫ್ crops. ಖಾರಿಫ್ crops ಅಂದ್ರೆ ಏನು ಅಂತಂದ್ರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವಂತಹ ಬೆಳೆಗಳಿಗೆ ನಾವೇನಂತ ಕರೆಯೋದು ಖಾರಿಫ್ ಕ್ರಾಪ್ಸ್. ಜನರಲಿ ಫ್ರಮ್ ಜೂನ್ ಟು ಸೆಪ್ಟೆಂಬರ್. ಫಾರ್ ಎಕ್ಸಾಂಪಲ್ ಪ್ಯಾಡಿ, ಮೈಸ್, ಸೋಯಾಬೀನ್, ಗ್ರೌಂಡ್ನಟ್ ಅಂಡ್ ಕಾಟನ್ ಆರ್ ಖಾರಿಫ್ ಕ್ರಾಪ್ಸ್. ಖಾರಿಫ್ ಕ್ರಾಪ್ಸ್ ಅಂದ್ರೆ ಏನು ಅಂತಂದ್ರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವಂತಹ ಬೆಳೆಗಳಿಗೆ ನಾವೇನಂತ ಕರೆಯೋದು ಖಾರಿಫ್ ಕ್ರಾಪ್ಸ್. ಇವು ನಮ್ಮ ಇಂಡಿಯಾದಲ್ಲಿ ಮಳೆಗಾಲ ಸಾಮಾನ್ಯವಾಗಿ ಸ್ಟಾರ್ಟ್ ಆಗೋದು ಜೂನಿಂದ ಹಿಡಿದು ಸೆಪ್ಟೆಂಬರ್ವರೆಗೂ ಇರುತ್ತೆ. ಆವಾಗ ಬೆಳೆಯುವಂತಹ ಬೆಳೆಗಳಿಗೆ ಖಾರಿಫ್ ಕ್ರಾಪ್ಸ್ ಅನ್ನೋದು. ಫಾರ್ ಎಕ್ಸಾಂಪಲ್ ಪ್ಯಾಡಿ ಭತ್ತ, ಮೈಸ್ ಜೋಳ, ಕಾಟನ್ನು, ಗ್ರೌಂಡ್ನಟ್ಟು, ಸೋಯಾಬೀನು ಇವೆಲ್ಲ ಕ್ರಾಪ್ಸು ಸಹ ಖಾರಿಫ್ ಕ್ರಾಪ್ಸ್. ನೆಕ್ಸ್ಟ್ ರಾಬಿ ಕ್ರಾಪ್ಸ್. ರಾಬಿ ಕ್ರಾಪ್ಸ್ ಅಂದ್ರೆ ಏನು? The crops grown in the winter season, October to March, are called rabi crops. Examples of rabi crops are wheat, gram, pea, mustard, and linseeds. Besides this, pulses and vegetables are grown during summer at many places. My dear students, rabi crops ಅಂದ್ರೆ ಏನು? ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ರಾಬಿ ಕ್ರಾಪ್ಸ್ ಅಂತ ಕರಿತೀರಿ. ಸಾಮಾನ್ಯವಾಗಿ ಅಕ್ಟೋಬರ್ ಇಂದ ಮಾರ್ಚ್ ವರೆಗೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ಯಾವುದು ಈ ರಾಬಿ ಕ್ರಾಪ್ಸು ಅಂತಂದ್ರೆ ವೀಟ್ ಅಂದ್ರೆ ಗೋಧಿ, ಮತ್ತೆ ಪೀ ಅಂತಂದ್ರೆ ಕಡಲೆ, ಬಟಾಣಿ, ಸಾಸಿವೆ ಇವೆಲ್ಲ ಸಹ ರಾಬಿ ಕ್ರಾಪ್ಸ್. ಖಾರಿಫ್ ಕ್ರಾಪ್ಸ್ ಬಂದು ಮಳೆಗಾಲದಲ್ಲಿ ಬಿತ್ತನೆ ಮಾಡ್ತಾರೆ. ರಾಬಿ ಕ್ರಾಪ್ಸ್ ಬಂದು ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ರಾಬಿ ಕ್ರಾಪ್ಸ್ ಅಂತ ಕರೆಯೋದು. ನೆಕ್ಸ್ಟ್, ವಾಟ್ ಆರ್ ಆಲ್ ದ ಬೇಸಿಕ್ ಪ್ರಾಕ್ಟೀಸಸ್ ಆಫ್ ಕ್ರಾಪ್ ಪ್ರೊಡಕ್ಷನ್? ಮೀನ್ಸ್ ವಾಟ್ ದ ಫಾರ್ಮರ್ ಹ್ಯಾಸ್ ಟು ಡೂ ಟು ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ ಆಫ್ ದ ಕ್ರಾಪ್ಸ್. ಸೊ ವಾಟ್ ಆರ್ ಆಲ್ ದ ಪ್ರಾಕ್ಟೀಸಸ್ he has to takes place during this cultivation process. So we can see on the slide there are 7 points. Number 1 is preparation of soil. Number 2, sowing. Number 3, adding manure and fertilizers. Number 4, irrigation. Number 5, protecting from weeds. Number 6, harvesting. Number 7, storage. So today in this class we are going to discuss how exactly the soil is prepared. That means the preparation of soil. So before going to this preparation of soil, one example I'll giving. You may heard about the paddy. Paddy is grown during rainy season itself, not in winter season. Why? What is the reason? Why the paddy can be grown only in rainy season? Why not in the winter season? Because paddy requires a lot of water. Therefore, it is grown only in the rainy season. ಮೈ ಡಿಯರ್ ಸ್ಟೂಡೆಂಟ್ಸ್, ಕೆಲವೊಂದು ಬೇಸಿಕ್ ಆಗಿ ಇಂಪಾರ್ಟೆಂಟ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಇದೆ. ಆ 7 ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್ ಆಗಿ ನಾವು ಫಾಲೋ ಮಾಡಿದಾಗ ಒಳ್ಳೆ ಕ್ರಾಪನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುವು ಅವು ಇಂಪಾರ್ಟೆಂಟ್ ಪಾಯಿಂಟ್ಸು ಅಂತಂದರೆ, ಫಸ್ಟ್ ಪಾಯಿಂಟ್ ಪ್ರಿಪರೇಷನ್ ಆಫ್ ಸಾಯಿಲ್ ಅಂತಂದರೆ ಮಣ್ಣನ್ನು ನಾವು ಹದ ಮಾಡೋದು, ಕರೆಕ್ಟ್ ಟೈಮ್ಗೆ ಪ್ರಿಪೇರ್ ಮಾಡೋದು. ಸೆಕೆಂಡ್ ಪಾಯಿಂಟ್ ಸೋಯಿಂಗ್ ಅಂದರೆ ಬಿತ್ತನೆ ಮಾಡೋದು, ಟೈಮ್ ಕರೆಕ್ಟಾಗಿ ಬಿತ್ತನೆ ಮಾಡೋದು.
ಥರ್ಡ್ ಒನ್ ಆ್ಯಡಿಂಗ್ ಮೆನ್ಯೂರ್ ಅಂಡ್ ಫರ್ಟಿಲೈಸರ್ಸ್, ಅದಕ್ಕೆ ಗೊಬ್ಬರಗಳನ್ನು ಟೈಮ್ ಕರೆಕ್ಟಾಗಿ ನಾವು ಆ್ಯಡ್ ಮಾಡೋದು. ಫೋರ್ತ್ ಒನ್ ಇರಿಗೇಷನ್, ನೀರಾವರಿ. ಫಿಫ್ತ್ ಪಾಯಿಂಟ್ ಅನ್ವಾಂಟೆಡ್ ಪ್ಲಾಂಟ್ಸನ್ನು ರಿಮೂವ್ ಮಾಡೋದು. ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್, ವೀಡ್ಸ್ ಅಂದರೆ ಅನ್ವಾಂಟೆಡ್ ಅನ್ವಾಂಟೆಡ್ ಪ್ಲಾಂಟ್ಸನ್ನ ರಿಮೂವ್ ಮಾಡೋದು. ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್ ಹಾರ್ವೆಸ್ಟಿಂಗ್ ಅಂದರೆ ಟೈಮ್ ಕರೆಕ್ಟಾಗಿ ಬೆಳೆ ಬೆಳೆದಿರ್ತೀರಲ್ವ ಅದನ್ನು ನಾವು ಕೊಯ್ಯೋದು. ನೆಕ್ಸ್ಟ್ ಸೆವೆಂತ್ ಪಾಯಿಂಟ್ ಸ್ಟೋರೇಜ್, ಇಷ್ಟೆಲ್ಲ ಮೆಥಡ್ಸನ್ನು ನಾವು ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಫಾಲೋ ಮಾಡಿದಾಗ ನಾವು ಒಳ್ಳೆ ಒಂದು ಫುಡ್ ಕ್ರಾಪನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಆವಾಗಲೇ ನಿಮ್ಗೆ ಹೇಳಿದೆ, ನಾವು ಪ್ಯಾಡಿ ಮೀನ್ಸ್ ಭತ್ತನ ನಾವು ಯಾಕೆ ವಿಂಟರ್ ಸೀಸನಲ್ಲಿ ಬೆಳೆಯಲ್ಲ, ರೈನಿ ಸೀಸನಲ್ಲೇ ಬೆಳಿತೀರಿ, ಯಾಕೆ, ವಾಟ್ ಈಸ್ ದ ರೀಸನ್ ಅಂತ ಅವಾಗೆ ನಾನು ಕ್ವಶನ್ ಕೇಳಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಪ್ಯಾಡಿ ರಿಕ್ವೈರ್ಸ್ ಲಾಟ್ ಆಫ್ ವಾಟರ್. Paddy requires a lot of water. Therefore, it is grown only in the rainy season. ಈ ಪ್ಯಾಡಿಗೆ ನೀರು ಜಾಸ್ತಿ ಬೇಕಾಗುತ್ತೆ. ಈ ಪ್ಯಾಡಿ ಕ್ರಾಪ್ಗೆ, ಭತ್ತಕ್ಕೆ ರೈನಿ ಸೀಸನಲ್ಲಾದರೆ ನಮ್ಗೆ ಯಾವುದೇ ರೀತಿ ಒಂದು ವಾಟರ್ ಪ್ರಾಬ್ಲಮ್ ಆಗಲ್ಲ. ಸದಾ ಮಳೆ ಬೀಳ್ತಾ ಇರುತ್ತೆ. ಅವಾಗ ನಾವು ಒಳ್ಳೆ ಒಂದು ಕ್ರಾಪನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ವಿಂಟರ್ ಸೀಸನಲ್ಲಿ ನಮಗೆ ಶಾರ್ಟೇಜ್ ಆಫ್ ವಾಟರ್, ಮಳೆ ಕಡಿಮೆ ಇರುತ್ತೆ. ಅವಾಗ ನಮ್ಗೆ ನೀರು ಸಾಕಾಗಲ್ಲ ಆ ಒಂದು ಕ್ರಾಪ್ಗೆ. ಅದಕ್ಕೋಸ್ಕರ ನಾವು ವಿಂಟರ್ ಸೀಸನಲ್ಲಿ ಅದು ಬೆಳೆಯಲ್ಲ, ರೈನಿ ಸೀಸನಲ್ಲಿ ಮಾತ್ರ ಬೆಳಿತೀರಿ. Now we'll move to first best practice, that is called preparation of soil. For every starting, there should be a preparation, even for the agricultural also. The soil must be prepared. The preparation of soil is the first step before growing a crop. One of the most important tasks in agriculture is to turn the soil and loosen it. This allows the roots to penetrate deep into the soil. The loose soil allows the roots to breathe easily even when they go deep into the soil. Why does the loosening of soil allow the roots to breathe easily? Why? What is the reason? The loosened soil helps in growth of earthworms and microbes present in the soil. These organisms are friends of the farmer since they further turn and loosen the soil and add humus to it. Okay, my dear students? The soil contains minerals, water, air, and some living organisms. In addition, dead plants and animals get decomposed by soil organisms. In this way, various nutrients in the dead organisms are released back into the soil. These nutrients are again absorbed by plants. Since only a few centimeters of the top layer of soil supports plant growth, turning and loosening of soil brings the nutrient-rich soil to the top so that plants can use these nutrients. Thus, turning and loosening of soil is very important for cultivation of crops. The process of loosening and turning of the soil is called tilling or plowing. This is done by using a plow. Plows are made up of wood or iron. Plows are made of wood or iron. If the soil is very dry, it may need watering before plowing. The plowed field may have big clumps of soil called crumbs. It is necessary to break these crumbs. Leveling the field is beneficial for sowing as well as for irrigation. Leveling of soil is done with the help of a leveler.
Sometimes manure is added to the soil before tilling. This helps in proper mixing of manure with the soil. The soil is moistened before sowing. ಸ್ಟೂಡೆಂಟ್ಸ್, ನಾವಿಷ್ಟೊತ್ತು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ಪು ಪ್ರಿಪರೇಷನ್ ಆಫ್ ಸಾಯಿಲ್ ಅನ್ನು ನೋಡಿದ್ರಿ. ಈ ಸ್ಟೆಪ್ಪು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೀವೇ ಗಮನಿಸಿದ್ರಿ. ಫಸ್ಟು ಮಣ್ಣನ್ನು ಪ್ರಿಪೇರ್ ಮಾಡಬೇಕು. ಗಟ್ಟಿಯಾಗಿರುವಂತಹ ಒಂದು ಭೂಮಿಯನ್ನು ಫಸ್ಟು ಲೂಸ್ ಮಾಡ್ಕೋಬೇಕು. ಈ ಲೂಸ್ ಆದಾಗ ಮಣ್ಣೆಲ್ಲ ತಿರುವಾಕಿದಾಗ ರೂಟ್ ನಾವು ಪ್ಲ್ಯಾಂಟನ್ನು ಏನೇ ಒಂದು ಪ್ಲ್ಯಾಂಟನ್ನು ಅಲ್ಲಿಟ್ಟಾಗ ನಮಗೆ ರೂಟ್ಸ್ ಒಳಗಡೆ ಹೋಗೋದಕ್ಕೆ ಉಸಿರಾಡೋದಕ್ಕೆ ಎಲ್ಲ ಸಹ ನಮ್ಗೆ ಅನುಕೂಲ ಆಗುತ್ತೆ. ಈ ಮಣ್ಣಲ್ಲಿ ನಮಗೆ ನೀರು, ಗಾಳಿ, ಮಿನರಲ್ಸು ಇವುಗಳನ್ನೆಲ್ಲ ಸಹ ಒಳಗೊಂಡಿದೆ. ಒಳ್ಳೆ ನ್ಯೂಟ್ರಿಯೆಂಟ್ ಇದೆ. ಮತ್ತು ನಮಗೆ ಈ ಮೈಕ್ರೋ ಆರ್ಗನಿಸಮ್ಸು, ಸ್ಮಾಲ್ ಪ್ಲ್ಯಾಂಟ್ಸ್ ಎಲ್ಲ ಡೆಡ್ ಆಗಿ ಡಿಕಾಂಪೋಸ್ ಆಗಿ ಮೆನ್ಯೂರ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಈ ಮಣ್ಣನ್ನು ಫಸ್ಟ್ ಪ್ರಿಪರೇಷನ್ ಮಾಡ್ಕೊಳ್ಳೋದ್ರಿಂದ ಗಟ್ಟಿಯಾಗಿರುವಂತಹ ಮಣ್ಣು ನಮಗೆ ಈ ಮಣ್ಣನ್ನು ನಾವು ಸ್ವಲ್ಪ ಸಡಿಲ ಮಾಡ್ಕೋಬೇಕು, ಲೂಸ್ ಈ ಮಣ್ಣನ್ನು ನಾವು ಆ ರೀತಿ ಪ್ರಿಪೇರ್ ಮಾಡ್ಕೋಬೇಕು. ಇದು ಮಣ್ಣನ್ನು ನಾವು ಫಸ್ಟು ಪ್ರಿಪರೇಷನ್ ಮಾಡ್ಕೊಳ್ಳೋದು ಯಾವುದರಿಂದ, ಯಾವ ಹೆಲ್ಪರಿಂದ ಮಾಡ್ಕೊತೀರಿ ಅಂದರೆ ಪ್ಲೋಯಿಂಗ್ ಅಥವಾ ನೇಗಿಲು. ಇದು ಹೆಂಗಿರುತ್ತೆ ಅಂತಂದರೆ ವುಡ್ಡಿಂದ ಆದರೂ ಆಗಿರುತ್ತೆ, ಐರನ್ನಿಂದ ಆದರೂ ಆಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿದೆ ಸಾಯಿಲನ್ನು ಪ್ರಿಪರೇಷನ್ ಮಾಡ್ಕೊಳ್ಳೋದು. ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವೇನೆಲ್ಲ ಡಿಸ್ಕಸ್ ಮಾಡಿದ್ರಿ ಅಂದರೆ ಅಗ್ರಿಕಲ್ಚರ್ ಅಂದರೆ ಏನು, ಅಗ್ರಿಕಲ್ಚರ್ ಹೇಗೆ ಸ್ಟಾರ್ಟ್ ಆಯಿತು, ಮತ್ತು ಕ್ರ್ಯಾಪ್ ಅಂದರೆ ಏನು, ಕ್ರ್ಯಾಪಲ್ಲಿ ಎಷ್ಟು ಟೈಪ್ಸ್ ಇದೆ, ಮತ್ತು ಖಾರಿಫ್ ಕ್ರ್ಯಾಪ್ಸ್ ಅಂದರೆ ಏನು, ರಾಬಿ ಕ್ರ್ಯಾಪ್ಸ್ ಅಂದರೆ ಏನು, ಅದು ಯಾವಾಗ ಬೆಳೀತಾರೆ, ಮತ್ತು ಈ ಒಂದು ಬೇಸಿಕ್ ಪ್ರಾಕ್ಟೀಸಸ್ ಆಫ್ ಕ್ರ್ಯಾಪ್ ಪ್ರೊಟೆಕ್ಷನಲ್ಲಿ 7 ಪಾಯಿಂಟ್ಸನ್ನು ನೋಡಿದ್ರಿ. ಅದರಲ್ಲಿ ಫಸ್ಟ್ ಪಾಯಿಂಟ್ ಪ್ರಿಪರೇಷನ್ ಆಫ್ ಸಾಯಿಲ್ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡಿದ್ದೀರಿ. ಇನ್ನೂ ಇದೆ, ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನಿಮ್ಗೆ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡಿ. Now I will ask some questions related to today's concept. Can you answer me? First one, what is meant by agriculture? Okay, my dear students. Second question, what is a crop? Next question, write the difference between kharif crop and rabi crops. Okay, my dear students, list out the basic practices of crop production.